ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಹುಟ್ಟಿದ ತಕ್ಷಣವೇ ಮಕ್ಕಳಿಗೆ ಅನೇಕ ರೀತಿಯ ಆರೋಗ್ಯ ಬಾಧೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಮುಖ್ಯವಾಗುತ್ತಾ? ಯಾವ್ಯಾವ ಸಮಯದಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ? ಯಾವ ಕಂಡೀಷನ್ ನಲ್ಲಿ ಇದ್ದಂಥವರಿಗೆ ಶಸ್ತ್ರಚಿಕಿತ್ಸೆಯ ಅನಿವಾರ್ಯತೆ ಇರುತ್ತೆ? ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅಂತಂದ್ರೆ ಯಾವ ರೀತಿ ತಯಾರಿಗಳಿರಬೇಕು? ಶಸ್ತ್ರಚಿಕಿತ್ಸೆ ಆದ ನಂತರದಲ್ಲಿ ಲೈಫ್ ಸ್ಟೈಲ್ ಹೇಗಿರಬೇಕು? ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ರೈನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ನ ಡಾಕ್ಟರ್ ಆಂಟೋನಿ ರಾಬರ್ಟ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ಹಲವಾರು ವರ್ಷಗಳಿಂದ ಪೀಡಿಯಾಟ್ರಿಕ್ ಸರ್ಜರಿ ಹಾಗೆ ಪೀಡಿಯಾಟ್ರಿಕ್ ಯೂರಾಲಜಿ ವಿಭಾಗದಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀರಿ. ಅಂದರೆ ಈ ಹಿಂದೆ ಇಲ್ಲ ಮಕ್ಕಳಲ್ಲಿ ಸಮಸ್ಯೆ ಅಂತಂದರೆ ಕೆಮ್ಮು, ಶೀತ, ನೆಗಡಿ ಆ ಥರದ್ದು ಕೇಳ್ತಿದ್ವಿ. ಅಂದರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗೋದು ವಿರಳ ಇರ್ತಿತ್ತೇನೋ ಬಹುಶಃ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅಂದರೆ ಸೈನ್ಸ್ ಕೂಡ ಮುಂದುವರಿತಾ ಇದೆ, ಟೆಕ್ನಾಲಜಿ ಕೂಡ ಮುಂದುವರಿತಿದೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ಗುಣಪಡಿಸಬಹುದು ಅಂತ ಸಾಬೀತುಪಡಿಸ್ತಾ ಬಂದಿದ್ದೀರಿ. ಪ್ರಮುಖವಾಗಿ ನೋಡೋದಾದರೆ ಮಕ್ಕಳಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ನಾವು ಕಾಣ್ತೇವೆ? ಇದು ತುಂಬ ಒಳ್ಳೆ ಕ್ವೆಶ್ಚನ್ ಸ್ಟಾರ್ಟ್ ಮಾಡೋಕ್ಕೆ. ಯಾಕಂದರೆ ಎಷ್ಟು ವೆರೈಟಿ ಇದೆ ಅಂದರೆ ಅದನ್ನು ನಾವು ಬ್ರೇಕಪ್ ಮಾಡ್ಕೊಂಡು ಡಿಸ್ಕಸ್ ಮಾಡಿದ್ರೆ ಈಸಿಯಾಗಿರುತ್ತೆ. ಒಂದು ನೀವು ಹೇಳೋದು ಕರೆಕ್ಟು. ತುಂಬ ಸಲ ಫ್ಯಾಮಿಲೀಸ್ ಬಂದಾಗ, ದೊಡ್ಡವ್ರು ಬಂದಾಗ ಅವ್ರು ಹೇಳ್ತಾರೆ ನಾವು ಕೇಳಲೇ ಇಲ್ಲ, ಮಕ್ಳಿಗೂ ಸರ್ಜರಿ ಬೇಕಾಗುತ್ತೆ, ಇವತ್ತು ಜಸ್ಟ್ ಹುಟ್ಟಿದೆ ಮಗು, ನೀವು ಆಪರೇಷನ್ ಅಂತ ಇದ್ದೀರಾ, ಅಥವಾ ಅಂಥ ಸರ್ಪ್ರೈಸ್ ಇರುತ್ತೆ. ಆದರೆ ಈ ಸಿಚುವೇಶನ್ ಮೊದಲು ಇತ್ತು, ಬಟ್ ಅಷ್ಟು ಸೊಲ್ಯೂಷನ್ಸ್ ಇರಲಿಲ್ಲ. ಆದರೆ ಲಾಸ್ಟ್ 50 ಇಯರ್ಸಲ್ಲಿ ವರ್ಲ್ಡ್ ವೈಡಲ್ಲಿ ನೋಡಿದ್ರೆ 50 ಇಯರ್ಸಲ್ಲಿ ಪ್ರೋಗ್ರೆಸ್ ತುಂಬ ಬರ್ತಾ ಇದೆ. ಇನ್ಫ್ಯಾಕ್ಟ್ ಇವಾಗ ಹುಟ್ಟಿದಾಗಲೂ ಪ್ರಾಬ್ಲಮ್ ಇರ್ಬೋದು, ನಾವು 16 ವಯಸ್ಸಲ್ಲೂ ನೋಡ್ಕೋತೀವಿ. ಮೊದಲು ಎಲ್ಲ ಓಪನ್ ಸರ್ಜರಿನೇ ಆಗ್ತಾಯಿತ್ತು. ಇವಾಗ ಅದು ಕೂಡ ನಾವು ಇವಾಗ ದುರ್ಬಿನಿಂದ ಲ್ಯಾಪ್ರೋಸ್ಕೋಪಿ 3 ಮಿಲಿಮೀಟರ್ ಇನ್ಸ್ಟ್ರೂಮೆಂಟ್, ಬಿಂದಿ ಸೈಜ್ ಇನ್ಸ್ಟ್ರೂಮೆಂಟ್, ಅದರಿಂದ ಮಾಡ್ತೀವಿ. ಸೊ ಈ ಥರ ವೆರೈಟಿ ಇರುತ್ತೆ. ಸೊ ಯಾವ್ದು ಸಿಸ್ಟಮಲ್ಲಿ ಮಾಡ್ತೀವಿ ಅಂದರೆ, ಈಗ ಒಂದೊಂದು ಸಲ ಮಕ್ಕಳಿಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ತುಂಬ ಕಾಮನ್ ಬರೋದು, ಯೂರಿನ್ ಇನ್ಫೆಕ್ಷನ್ ಬರೋದು, ಅದರೊಳಗೆ ಕಿಡ್ನಿ ದಪ್ಪ ಆಗಿರೋದು, ಅದು ಒಂದು ಗ್ರೂಪ್ ಆಫ್ ಪ್ರಾಬ್ಲಮ್, ಅದನ್ನು ಮಾತಾಡ್ಬೋದು. ಇನ್ನೊಂದು ಹುಟ್ಟಿದ ತಕ್ಷಣ ಒಂದೊಂದು ಮಗುಗೆ ಜೀವ ಉಳಿಸೋಕ್ಕೆ ಆಪ್ರೇಷನ್ ಬೇಕಾಗುತ್ತೆ. ಆಪ್ರೇಷನ್ ಇಲ್ಲದೇ ಅವ್ರಿಗೆ ಜೀವನ ಕಷ್ಟ ಆಗುತ್ತೆ. ಶ್ವಾಸಕೋಶಕ್ಕೆ ಅನ್ನನಾಳಕ್ಕೆ ಕನೆಕ್ಷನ್ ಅಬ್ನಾರ್ಮಲ್ ಇರ್ಬೋದು, ಅದು ಸಾಧ್ಯ ಇಲ್ಲ ಜೀವ ಮಾಡೋಕ್ಕೆ. ನಾವು ಎಷ್ಟು ಈಸಿಯಾಗಿ ನಾವು ಊಟ ಮಾಡ್ತೀವಿ, ಟೇಕ್ ಫಾರ್ ಗ್ರಾಂಟೆಡ್ ಮಾಡ್ತೀವಿ, ಒಂದೊಂದು ಮಗುಗೆ ಆ ಪೈಪ್ಸ್ ಸರಿಯಾಗಿ ಜಾಯಿನ್ ಆಗಿರಲ್ಲ. ಸೊ ಅವ್ರಿಗೂ ತಕ್ಷಣ ಅದನ್ನು ಸರಿ ಮಾಡಬೇಕು. ಅಂದರೆ ಈಗ ತಾನೇ ಹುಟ್ಟಿದ ಮಗುವಿನಲ್ಲಿ ಸಮಸ್ಯೆಗಳಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ವೆರಿ ಗುಡ್. ಯಾ. ಸೊ ಇವಾಗ ಇರೋ ಅಡ್ವಾಂಟೇಜ್ ಏನಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಕಷ್ಟು ಸ್ಕ್ಯಾನ್ಸ್ ಮಾಡ್ತಾರೆ ಇವಾಗ. ಸೊ ಮೆಜಾರಿಟಿ ಆ ಸ್ಕ್ಯಾನ್ಗಳಲ್ಲಿ ಗೊತ್ತಾಗುತ್ತೆ. ಹಾಗಿದ್ರೂ ಒಂದೊಂದು ಕಂಡೀಷನ್ ಇರುತ್ತೆ, ಅದು ಸ್ಕ್ಯಾನಲ್ಲಿ ಕಾಣಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಮೊನ್ನೆ ಮಗು ಹುಟ್ಟಿದ್ದಾರೆ, ಅವ್ರಿಗೆ ಕಕ್ಕಸ್ ಬರೋ ಜಾಗನೇ ಫಾರ್ಮ್ ಆಗಿಲ್ಲ ಅವ್ರಿಗೆ, ಅದು ಸ್ಕ್ಯಾನಲ್ಲಿ ಗೊತ್ತಾಗೋಕ್ಕೆ ಕಷ್ಟ, ಅದೆಲ್ಲ ನೋಡೋಕ್ಕಾಗಲ್ಲ. ಸೊ ಹುಟ್ಟಿದ ಮೇಲೆ ಈ ಥರ ಗೊತ್ತಾಯಿತು, ಹಂಗೆ ಬಿಡೋಕ್ಕೆ ಆಗೋದಿಲ್ಲ. ಒಂದು ಸಲ ಅದಕ್ಕೆ ಆಪರೇಷನ್ ಮಾಡಿ, ಒಂದೊಂದು ಸಲ ಸಿಂಗಲ್ ಸ್ಟೇಜಲ್ಲಿ ಆಗುತ್ತೆ, ಒಂದು ಸಲ 3 ಸ್ಟೇಜಲ್ಲಿ ಆಗುತ್ತೆ. ಬಟ್ ಅವ್ರ ಲೈಫ್ ಲಾಂಗ್ಗೆ ಸರಿ ಆಗುತ್ತೆ. ಇರೋ ತೊಂದರೆಗಳು ಇವಾಗ ತುಂಬ ಪೇರೆಂಟ್ಸ್ಗೆ ಭಯ ಇದೆ, ಮಗುಗೆ ಇವಾಗ ಆಪರೇಷನ್ ಮಾಡಿದ್ರೆ ಅವರು ಹೆಂಗೆ ಹೋಗ್ತಾರೆ, ಸ್ಕೂಲ್ಗೆ ಹೆಂಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಆ ಭಯ ಇರುತ್ತೆ. ಮೆಜಾರಿಟಿ ಪ್ರಾಬ್ಲಮ್ಸಲ್ಲಿ ಇವಾಗ ಸರ್ಜಿಕಲಲ್ಲಿ ಇದೇ ಅಡ್ವಾಂಟೇಜ್ ಇರೋದು. ಮೇಜರ್ ಮೆಡಿಕಲ್ ಪ್ರಾಬ್ಲಮ್ ಇದ್ದಾಗ ಅದು ಹೇಳೋದು ಕಷ್ಟ, ಲೈಫ್ ಹೆಂಗಿರುತ್ತೆ ಅಂತ. ಅದು ಸರ್ಜರಿಯಲ್ಲಿ ಯೂಶ್ವಲ್ ಆಗಿ ಟೈಮ್ಗೆ ನಾವು ರೆಕಗ್ನೈಸ್ ಮಾಡಿ ಅದನ್ನು ಸರಿ ಮಾಡಿದ್ರೆ ನಾವು ಮಗುಗೆ ಸಪೋರ್ಟ್ ಮಾಡೋದು. ಅಂದರೆ ಎಲ್ಲ ಮಕ್ಕಳಿಗೂ ಸರ್ಜರಿ ಬೇಕಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಹೇಳ್ತಾರೆ ಅಂದರೆ ಮಗು 1 ವರ್ಷ ಹೋಗಲಿ ಅಥವಾ 2 ವರ್ಷ ತನಕ ಚೆನ್ನಾಗಿರಲಿ, ಆಮೇಲೆ ಸರ್ಜರಿ ಮಾಡೋಣ ಅಂತ ಕೆಲವರು ಸಜೆಸ್ಟ್ ಮಾಡಿರೋದು ಕೂಡ ಕೇಳ್ತಾರೆ. ಅಂದರೆ ಯಾವ ಕಂಡೀಷನ್ಸ್ ಅಲ್ಲಿ ಇದು? ವೆರಿ ಗುಡ್, ವೆರಿ ಗುಡ್. ಸೊ ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ ಮಾತ್ರ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ನೀವು ಕೇಳಿದಂಗೆ, ಈಗ ಒಂದೊಂದು ಮಗುಗೆ ಹುಟ್ಟಿದಾಗ ಅವ್ರದ್ದು ಹುಡುಗರಿಗೆ ಅವ್ರದ್ದು ಬೀಜ ಕೆಳಗೆ ಬಂದಿರಲ್ಲ, ಅದು ತುಂಬ ಕಾಮನ್. ಅದು ಇನ್ಫ್ಯಾಕ್ಟ್ ವರ್ಲ್ಡ್ ವೈಡ್ ಅದು ಜಾಸ್ತಿ ಕಾಮನ್ ಹೋಗ್ತಾ ಇದೆ, ಅದು ಎನ್ವೈರನ್ಮೆಂಟ್ ಪೊಲ್ಯೂಷನಿಂದ. ಅದು ಹುಟ್ಟಿದಾಗ ನೋಡಿದಾಗ ಅವಾಗ ಯಾರು ನಾವು ಹೇಳಲ್ಲ, ಅವಾಗ ಹೇಳ್ತೀವಿ 1 ವರ್ಷ ತನಕ ವೆಯ್ಟ್ ಮಾಡೋಣ, ಯಾಕಂದರೆ ನೇಚರ್ ಕೂಡ ಅದನ್ನು ಸರಿ ಮಾಡ್ಕೋಬೋದು. ಆದರೆ ಒಂದೊಂದು ಕಂಡೀಷನ್ ಬರುತ್ತೆ, ಅದು ತುಂಬ ಕಾಮನ್, ಹರ್ನಿಯಾ ಅಂತೀವಿ. ದೊಡ್ಡವರಲ್ಲಿ ಹರ್ನಿಯಾ ಕೇಳಿದ್ದೀವಿ, ಮಕ್ಕಳಲ್ಲೂ ಹರ್ನಿಯಾ ಬರುತ್ತೆ, ತುಂಬ ಕಾಮನ್ ಬರುತ್ತೆ. ಆದರೆ ಮಕ್ಕಳಲ್ಲಿ ಬರೋ ಹರ್ನಿಯಾ ಇನ್ನೂ ಸ್ವಲ್ಪ ಡೇಂಜರಸ್ ದೊಡ್ಡವ್ರಿಗಿಂತ. ಅವ್ರಿಗೆ ನಾವು ಡಯಾಗ್ನೋಸ್ ಮಾಡಿದ್ಮೇಲೆ ವೆಯ್ಟ್ ಮಾಡೋದು
ಸ್ವಲ್ಪ ಡೇಂಜರಸ್ ಆಗುತ್ತೆ. ಸೊ ಅವ್ರು ಒಂದೊಂದು ಕಂಡೀಷನಲ್ಲಿ ವೇಟ್ ಮಾಡ್ತೀವಿ, ಒಂದೊಂದು ಕಂಡೀಷನಲ್ಲಿ ವೇಟ್ ಎಮರ್ಜೆನ್ಸೀಸು ಬರುತ್ತೆ ಮಕ್ಕಳಲ್ಲಿ. ಇವಾಗ ನೀವು ನೆಗಡಿ ಶೀತ ಕೆಮ್ಮು ಅಂದ್ರಿ, ಅದ್ರ 99% ಮಕ್ಕಳು ಮೆಡಿಸಿನಲ್ಲಿ ಸರಿ ಆಗ್ತಾರೆ. ಆದರೆ ಒಂದು ಸ್ಮಾಲ್ ಗ್ರೂಪಲ್ಲಿ ಏನಾಗುತ್ತೆ, ಫೋಟೋ ಹಾಕಿದ್ದೀವಿ ನಾವು ರೀಲಲ್ಲಿ, ಸೊ ಅದರಲ್ಲಿ ಕೀವ್ ಕಟ್ಕೊಳ್ಳುತ್ತೆ ಅವ್ರು ಚೆಸ್ಟ್ ಒಳಗೆ, ಪಸ್ ಫಾರ್ಮೇಷನ್ ಬಂದ್ಬಿಡುತ್ತೆ. ಅದನ್ನು ನಾವು ತಕ್ಷಣ ಅದನ್ನು ಕ್ಲಿಯರ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಟ್ಯೂಬ್ ಹಾಕಿ ಅದನ್ನು ಕೂಡ. ಸೊ ಆ ಥರದ್ದು. ಸೊ ಎರಡೂ ರೀತಿ ಇರುತ್ತೆ, ಎಮರ್ಜೆನ್ಸಿ ಸರ್ಜರಿನೂ ಬೇಕಾಗ್ಬೋದು, ಇಲ್ಲ ನಾವು ಡಿಲೇ ಮಾಡ್ಕೊಂಡು 1 ವರ್ಷ ಆಗಲಿ 2 ವರ್ಷ ಆಗಲಿ ಅಂತ. ಕಾಲರ್ ಹಿಡಿದರೆ ಮಾತನಾಡ್ಸೋಣ. ದಾವಣಗೆರೆಯಿಂದ ಶ್ವೇತಾ ಕರೆ ಮಾಡಿದ್ದಾರೆ. ನಮಸ್ತೆ ಶ್ವೇತಾ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಏನು ಸಮಸ್ಯೆ ಇದೆ? ನನ್ನ ಮಗಗೆ SSLC ಇವಾಗ. ಹಲೋ, ಮಾತಾಡಿ ಶ್ವೇತಾ. SSLC ಓದ್ತಾ ಇದ್ದಾನೆ. ಸರಿ, SSLC ಓದ್ತಾ ಇದ್ದಾನೆ. ಅವನಿಗೆ ಅರಿಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಹೌದು. SSLC ಬೇರೆ ಎಕ್ಸಾಮ್ ನಡೀತಾ ಇದಾವೆ, ಆಪರೇಷನ್ ಹಾಕ್ಲೇಬೇಕು ಅಂದ್ರು. ಓಕೆ. ಅದಕ್ಕೆ ಅದು ನಾವು ಈಗ ಎಕ್ಸಾಮ್ ನಡೀತಾ ಇದಾವಲ್ಲ, ಅವ್ರಿಗೆ ಜಾಸ್ತಿ ನೋವಿದೆ ಇಲ್ಲ ವಾಂತಿ ಇದೆ ಆ ಥರ ಏನಾದರೂ ಇದೆಯಾ ಸದ್ಯಕ್ಕೆ? ವಾಮಿಟ್ ಏನಿಲ್ಲ, ನೋವು ಪದೇ ಪದೇ ಬಿಟ್ಟು ಬರ್ತಾ ಇದೆ. ಸರಿ ಸರಿ, ಹಂಗಿದ್ರೆ ನೀವು ಅರ್ಜೆಂಟಾಗಿ ಎಕ್ಸಾಮ್ ಮುಂಚೆ ಮಾಡೋ ಪರಿಸ್ಥಿತಿ ಇರಲ್ಲ. ಸೊ ಅದನ್ನು ನಾವು ಆದರೆ ಎಕ್ಸಾಮ್ ಆದಮೇಲೆ ಮಾಡ್ಕೊಳ್ಳೋದು ಬೆಟರ್. ಯಾಕಂದರೆ ಇದು ಯಾಕೆ ಭಯ ಪಡ್ತೀವಂದರೆ, ಹರ್ನಿಯಿಂದ ಅದು ಹಿಂಗೆ ಆಚೆ ಬರುತ್ತಲ್ಲ ಗಡ್ಡೆ, ಅದರಲ್ಲಿ ಕರಳಿದ್ರೆ ಅದು ಸುತ್ಕೋಬೋದು. ಸುತ್ಕೊಂಡ್ರೆ ಅವ್ರಿಗೆ ವಾಂತಿ ಮತ್ತು ನೋವು ಹೆಚ್ಚಾಗುತ್ತೆ, ಅವ್ರ ಮನೇಲಿ ಕೂರೋಕ್ಕಾಗಲ್ಲ. ಆ ಪರಿಸ್ಥಿತಿದಾಗ ಮಾತ್ರ ಅರ್ಜೆಂಟಾಗಿ ಮಾಡಬೇಕು, ಇಲ್ಲಾಂದರೆ ಅವ್ರು ನೀವು ಎಕ್ಸಾಮ್ ಮುಗಿಸ್ಕೊಂಡು ಸರಿ ಮಾಡಿಸ್ಕೊಳ್ಳಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ನೀವು ಹೇಳ್ತಾ ಇದ್ರಿ ಈ ಕರಳು ಸಮಸ್ಯೆಗಳು ಅಂತ. ಈಗ ಹುಟ್ಟಿದಂಥ ಮಕ್ಕಳು ತುಂಬ ಜನ ಈಗ ಹಾಲು ಕುಡಿತಾ ಇರಲ್ಲ, ಹಾಲು ಕುಡಿದ್ರೂ ಕೂಡ ವಾಮಿಟ್ ಮಾಡ್ತಾ ಇರ್ತಾರೆ. ಅಂದರೆ ಈ ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯಗಳಿರುತ್ತಾ? 95% ಇರಲ್ಲ. ಈಗ ಮೋಸ್ಟ್ಲಿ ಚಿಕ್ಕ ಮಕ್ಕಳು, ಶಿಶು ಅಂತೀವಿ, ಇಲ್ಲ 1 ಇಯರ್ ತನಕ ಅವರು ಯಾವಾಗಲೂ ಹಾಲ್ ಮೇಲೆ ತರ್ತಾ ಇರ್ತಾರೆ. ಅವ್ರ ತಾಯಿ ಇಲ್ಲಿ ಬಟ್ಟೆ ನೋಡಿದ್ರೆ ಬರೀ ಹಾಲ್ ಮಾರ್ಕ್ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಅದು ಸಹಜ. ಆ ಪರಿಸ್ಥಿತಿಯಲ್ಲಿ ನಾವು ಸರ್ಜರಿ ಬಗ್ಗೆ ಮಾತಾಡೋದೇ ಇಲ್ಲ, ಅದಕ್ಕೆ ರಿಫ್ಲಕ್ಸ್ ಅಂತೀವಿ. ಅದೇ ತರ ವಾಮಿಟಿಂಗ್ ಬಂದು ಅರಿಶಿನ ಕಲರ್ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ, ಗ್ರೀನ್, ಡಾರ್ಕ್ ಗ್ರೀನ್ ಬರುತ್ತೆ, ಇಲ್ಲ ರಕ್ತ ಬರುತ್ತೆ. ಅವಾಗ ಅಂದ್ರೆ ನಮ್ಗೆ ಗೊತ್ತು ಇದು ಬೇರೆ ತರ ವಾಮಿಟಿಂಗ್ ಇದು. ಆವಾಗ ಟೆಸ್ಟ್ ಮಾಡಿ ಯಾಕೆ ಇದು ಬರ್ತಾ ಇದೆ, ಬ್ಲಾಕ್ ಇದೆಯಾ ಎಲ್ಲಾದರೂ. ಬ್ಲಾಕ್ ಇದ್ರೆ ಅದನ್ನ ಸರಿ ಮಾಡೋ ಪರಿಸ್ಥಿತಿ ಬರ್ಬೋದು. ಅದೆಲ್ಲ ವಿದಿನ್ 5% ಬರುತ್ತೆ. 95% ವಾಮಿಟಿಂಗ್ ಸರ್ಜರಿ ಕನೆಕ್ಷನ್ ಮಾಡಲ್ಲ ನಾವು. ಆದರೆ ಹರ್ಷಣ ವಾಮಿಟಿಂಗ್ ಇಸ್ ಅ ದೊಡ್ಡ ರೆಡ್ ಫ್ಲಾಗ್. ಅದಿದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ ತುಂಬಾ ಅಬ್ಸರ್ವ್ ಮಾಡ್ತಾ ಇರಬೇಕು ಅಂತ ಹೇಳ್ತೀರಿ ಮಕ್ಕಳನ್ನ. ಈಗ ಮಕ್ಕಳಲ್ಲಿ ಈಗ ಅಳೋದು ವೆರಿ ಕಾಮನ್. ಈಗ ಪೇನ್ ಆಗ್ತಾ ಇರುತ್ತೆ, ಬಟ್ ಯಾವ ರೀತಿ ಪೇನ್ ಇರುತ್ತೆ ಅನ್ನೋದ್ರ ಬಗ್ಗೆ ಡಯಾಗ್ನೋಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಹೊಟ್ಟೆ ಕಟ್ಟಿದೆ ಅಂತ ಹೇಳ್ತಿರ್ತಾರೆ ಮಕ್ಕಳಿಗೆ. ಈ ಹಿಂದೆಲ್ಲ ಮನೆ ಔಷಧಿಗಳನ್ನ ಮಾಡ್ತಾ ಇದ್ರು, ಬೇಗ ಕ್ಲಿಯರ್ ಆಗ್ತಾ ಇತ್ತು. ಇತ್ತೀಚಿನ ದಿನಗಳು ನೋಡಿದ್ರೆ ಎಲ್ಲದಕ್ಕೂ ಮೆಡಿಸಿನ್ಸೇ ಕೊಡ್ತಾರೆ ಅಥವಾ ಡಾಕ್ಟರ್ ಹತ್ರ ಓಡ್ ಬರ್ತಾರೆ. ಅಂದ್ರೆ ಯಾವ ಕಂಡೀಷನ್ಸ್ ಇರ್ಬೋದು ಅಂತೀರಿ, ಯಾವುದಕ್ಕೆ ಹೆದರ್ಕೊಳ್ಬೇಕಾಗುತ್ತೆ, ಯಾವ ಸಂದರ್ಭದಲ್ಲಿ ಡಾಕ್ಟರ್ನ ಭೇಟಿ ಮಾಡಬೇಕು ಅಂತೀರಿ? ವೆರಿ ಗುಡ್. ಸೊ ಹೋಮ್ ರೆಮಿಡೀಸ್ ಅಂದ್ರೆ, ಸೊ ಮೆಜಾರಿಟಿ ಆಫ್ ದ ಟೈಮ್ ನಮ್ಮ ಪೇರೆಂಟ್ಸ್ ಹಾಸ್ಪಿಟಲ್ ಬರೋಕ್ಕೆ ಮುಂಚೆ ಅದನ್ನ ಟ್ರೈ ಮಾಡಿನೇ ಬರ್ತಾರೆ. ಹೌದು. ಒಂದು. ಎರಡನೇದು ಕಾಮನೆಸ್ಟ್ ಕಾಸ್, ಅಲ್ಲಿ ಕೂಡ ಶಿಶು ಮಕ್ಕಳಲ್ಲಿ ನೋವು ಬಂದರೆ ಮಾತಾಡೋಕ್ಕಾಗಲ್ಲ ಅವ್ರಿಗೆ ಯಾವ ರೀತಿ ಅಂತ. ಕಾಲಿಕ್ ಅಂತೀವಿ, ಅದರದ್ದು ಗ್ಯಾಸ್ ಇದೆ, ಅದೆಲ್ಲ ಅದೇ ಕಾಮನ್ ರೀಸನ್ಸ್. ಸಪೋಸ್ ಈ ಹೋಮ್ ರೆಮಿಡಿಯಲ್ಲಿ ಕಡಿಮೆ ಆಗಿಲ್ಲ, ಅವರು ಮಲಗಕ್ಕೆ ಆಗ್ತಾ ಇಲ್ಲ, ಅಳ್ತಾ ಇದ್ದಾರೆ, ಫೀಡಿಂಗ್ ಮಾಡಿದಾಗ ವಾಮಿಟಿಂಗ್ ಬರ್ತಾ ಇದೆ, ವಾಮಿಟಿಂಗ್ ಕಲರ್ ನೊತ್ತು, ಎಲ್ಲ ಇದು 4-5 ಫ್ಯಾಕ್ಟರ್ ಹಿಡ್ಕೊಂಡು ಅವಾಗ ನಾವು ಅದಕ್ಕೆ ಟೆಸ್ಟ್ ಮಾಡಬೇಕು. ಪ್ರತಿ ಮಗು ಅಳ್ತಾ ಇದೆ ಟೆಸ್ಟ್ ಮಾಡೋದು ಅದು ತುಂಬ ಜಾಸ್ತಿ, ಅದು ಮಾಡೋದಿಲ್ಲ. ಬಟ್ ಮೊದಲಿನ ಕಾಲ ಏನಾಗ್ತಾ ಇತ್ತು, ಐ ಥಿಂಕ್ ಜಾಯಿಂಟ್ ಫ್ಯಾಮಿಲೀಸಲ್ಲಿ ಹೋಮ್ ಮೆಡಿಸಿನ್ಸ್ ಎಲ್ಲ ಆರಾಮಾಗಿ ಕೊಡೋಕ್ಕೆ ಅವ್ರಿಗೆ ಅಡ್ವೈಸ್ ಇತ್ತು, ದೊಡ್ಡವರಿದ್ದರು ಎಲ್ಲ. ಇವಾಗ ನೀವು ಹೇಳ್ದಂಗೆ ನ್ಯೂಕ್ಲಿಯರ್ ಫ್ಯಾಮಿಲೀಸಲ್ಲಿ ಅವ್ರಿಗೆ ಇಮಿಡಿಯೇಟ್ ರೆಸ್ಪಾನ್ಸ್ ನಮ್ಗೆ ಏನು ಗೊತ್ತಿಲ್ಲ, ಇಮಿಡಿಯೇಟ್ ಡಾಕ್ಟರ್ ಹೋಗೋಣ ಅಂತ ಹೋಗ್ತಾರೆ. ಬಟ್ ಪ್ರತಿ ಆ ಥರ ಬರೋ ಮಗುಗೆ ಸರ್ಜರಿ ಅಂತೂ ಮಾತಾಡಲ್ಲ. ಬಟ್ ಈ ಥರ ಡೇಂಜರ್ ಸೈನ್ಸ್ ಇದ್ದಾಗ ಅವಾಗ ಟೆಸ್ಟ್ ಮಾಡಿ. ಅದೇ ಮೆಸೇಜ್ ಏನಂದರೆ, ಸಪೋಸ್ ಸರ್ಜಿಕಲ್ ಪ್ರಾಬ್ಲಮ್ ಇದೆ, ಇಂಟೆಸ್ಟೈನ್ ಬ್ಲಾಕ್ ಇದೆ, ಇಲ್ಲ ಅಪೆಂಡಿಕ್ಸ್ ಪ್ರಾಬ್ಲಮ್ ಇದೆ, ಇಲ್ಲ ಕಿಡ್ನಿ ಬ್ಲಾಕ್ ಆಗಿದೆ, ಕಿಡ್ನಿ ದಪ್ಪ ಆಗಿದೆ, ಈ ಥರ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಸೇಫ್ ಆಗಿ ಸೊಲ್ಯೂಷನ್ ಇದೆ. ಇನ್ನೊಂದು ರೀಸನ್ ಸದ್ಯಕ್ಕೆ ಆಪರೇಷನ್ಸ್ ಯಾಕೆ ಸಕ್ಸಸ್ಫುಲ್ ಆಗಿದೆ ಅಂದರೆ ಅನೆಸ್ಥೀಸಿಯಾ, ಮಕ್ಕಳಿಗೆ ಮೈಕ ಕೊಟ್ಟು ಮಾಡೋ ಸೈನ್ಸ್, ಅದು ಕೂಡ ಅಡ್ವಾನ್ಸ್ ಆಗಿ ಬಂದಿದೆ. ಸೊ ಅನೆಸ್ಥೀಸಿಯಲ್ಲಿರೋ ಮೊದಲಿದ್ದ ಭಯ ಇವಾಗ ಅದು ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ.
ಸೇಫ್ಟಿಯಾಗಿ ನಾವು ಇನ್ಫ್ಯಾಕ್ಟ್ ಡೇ ಕೇರ್ ಸರ್ಜರಿ ಅಂತೀವಿ. ಅಂದರೆ ಮಕ್ಕಳು ಬೆಳಗ್ಗೆ ಬರ್ತಾರೆ, ಅಡ್ಮಿಟ್ ಆಗ್ತಾರೆ, ಆಪರೇಷನ್ ಮುಗಿಸ್ಕೊಂಡು ಮೆಜಾರಿಟಿ ಆಫ್ ದ ಟೈಮ್ ಮನೆಗೆ ಅವ್ರು ನಡ್ಕೊಂಡೇ ಹೋಗ್ಬೋದು. ಈ ಹೃದ್ರೋಗ ಸಮಸ್ಯೆ ಇರುವಂಥ ಮಕ್ಕಳುಗಳಂದ್ರೆ ನ್ಯೂ ಬಾರ್ನ್ ಬೇಬಿಗೂ ಕೂಡ ಶಸ್ತ್ರಚಿಕಿತ್ಸೆ ಮಾಡೋದನ್ನ ಕೇಳ್ಪಟ್ಟಿರ್ತೀವಿ. ಅಂದ್ರೆ ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ, ಆಗ್ತಾನೆ ಹುಟ್ಟಿದ ಮಗುಗೆ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಆ ಮಗು ದೇಹ ತಡ್ಕೊಳುತ್ತಾ ಪೇಯ್ನ ಅಂತ, ನೀವೇನು ಹೇಳ್ತೀರಿ ಈ ಬಗ್ಗೆ? ಇದು ನಾನು 2 ರೀತಿಲಿ ಆನ್ಸರ್ ಮಾಡ್ತೀನಿ. ಫಸ್ಟ್ ಈಸ್ ಫ್ರಮ್ ದ ಥಿಯರಿ, ಫ್ರಮ್ ಟೆಕ್ಸ್ಟ್ ಬುಕ್ಕಲ್ಲಿ. ಒಂದು ಚಿಕ್ಕ ಮಕ್ಕಳು ಎಸ್ಪೆಷಲಿ ಡೇ 1 ವೀಕ್ ಟು 1 ಮಂತ್ 1 ಇಯರ್ ತನಕ ಆ್ಯಕ್ಚುಲಾಗಿ ನೋಡಿದ್ರೆ ಅಡಲ್ಟ್ಸ್ಗಿಂತ ಸರ್ಜರಿ ರಿಕವರಿ ಅವ್ರದ್ದು ಚೆನ್ನಾಗಿರುತ್ತೆ. ಯಾಕಂದರೆ ದೇರ್ ಬಾಡಿ ಈಸ್ ಹೀಲ್ ಮಚ್ ಫಾಸ್ಟರ್. ಅವ್ರ ಬಾಡಿ ಹೀಲ್ ಆಗೋದು, ಅವ್ರದ್ದು ಆ್ಯಕ್ಟಿವಿಟಿ ವಾಪಸ್ ಬರೋದು ಅವ್ರಿಗೆ ತುಂಬ ಫಾಸ್ಟಾಗಿ ಬರುತ್ತೆ. ಒನ್ಲಿ ಥಿಂಗ್ ನಾವು ಆ ಟೈಮ್ಗೆ ಕರೆಕ್ಟಾಗಿ ಅನೆಸ್ಥೀಸಿಯಾ ಆ್ಯಂಡ್ ಸರ್ಜರಿ ನಾವು ಮಾಡೋದು ನಮ್ಮ ಕರ್ತವ್ಯ. ಸೊ ಹೀಲಿಂಗ್ ಪ್ರಕಾರ ಬೇಬೀಸ್ ಆ್ಯಕ್ಚುಲಿ ಅಡಲ್ಟ್ಸ್ಗಿಂತ ಬೆಟರ್ ಹೀಲ್ ಮಾಡ್ತಾರೆ. ನಾವು ಎಷ್ಟು ಮುದುಕರಾಗ್ತೀವೋ ನಮ್ಮ ಹೀಲಿಂಗ್ ಕೆಪಾಸಿಟಿ ಆ್ಯಕ್ಚುಲಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ರೀತಿಗಂದರೆ US ಅಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲೇ ಆಪರೇಷನ್ ಮಾಡ್ತಾರೆ ಒಂದೊಂದು ಮಗುಗೆ, ಮೇಜರ್ ಪ್ರಾಬ್ಲಮಲ್ಲಿ. ಒಂದೊಂದು ಮಗು ಹುಟ್ಟಿದಾಗ ಆಪರೇಷನ್ ಮಾರ್ಕು ಸಹ ಕಾಣಲ್ಲ. ಹೀಲಿಂಗ್ ಅಷ್ಟು ಉತ್ತಮ ಇದೆ ನಾವು ಸಣ್ಣವರಿದ್ದಾಗ. ದೊಡ್ಡವರಾದಾಗ ಅದು ಮರ್ತ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಸೊ ರಿಕವರಿ ಮೇಲೆ ಅದು ಡಿಪೆಂಡ್ ಆಗೋದು ಯಾವ ಕಾಯಿಲೆಗೆ ನಾವು ಮಾಡ್ತಾ ಇದ್ದೀವಿ, ಬೇರೆ ಏನಾದರೂ ತೊಂದರೆ ಇದೆಯಾ. ಎಕ್ಸಾಂಪಲ್ ಕೊಡಬೇಕಂದ್ರೆ ಇನ್ನೊಂದು ಮಗು ಈ ವಾರನೇ ಮಾಡಿದ್ದೀವಿ ರೈನ್ಬೋ ಹಾಸ್ಪಿಟ್ಲಲ್ಲಿ. ಅವ್ರದ್ದು ಸ್ಟಮಕ್, ಹೊಟ್ಟೆ ಮತ್ತು ಸ್ಮಾಲ್ ಇಂಟೆಸ್ಟ್, ಚಿಕ್ಕ ಕರುಳು ಜಾಯಿನ್ ಆಗಲೇ ಇಲ್ಲ, ಕಂಪ್ಲೀಟ್ ದೂರ ಇತ್ತು. ಸೊ ಅದನ್ನು ಸರಿ ಮಾಡಿದಾಗ ಒಂದು ಮಾಡೋ ಕೆಲಸ, ಅದರದ್ದು ಸ್ಕಿಲ್ ಅದು ಒಂದು. ಎರಡನೇದು ಅವ್ರಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆಯಾ, 30% ಹಾರ್ಟಲ್ಲೂ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಬೇರೆ ಕಾಂಪ್ಲಿಕೇಟೆಡ್ ಮೆಡಿಕಲ್ ಸಿಂಡ್ರೋಮ್ ಇರ್ಬೋದು. ಅದಿದ್ದರೆ ಅದು ಡಿಸೈಡ್ ಮಾಡುತ್ತೆ ಸರ್ವೈವಲ್ ಹೇಗಿರುತ್ತೆ ಈ ಮಗುವುದು ಅಂತ. ಸರ್ಜರಿ ಅಂತೂ ಡಿಸೈಡ್ ಮಾಡಲ್ಲ ಯೂಶ್ವಲಿ. ಸರ್ಜರಿ ಆ್ಯಕ್ಚುಲಿ ವೆರಿ ಸಿಂಪಲ್ ವರ್ಕ್. ಮಗು ನೋಡ್ಕೊಳ್ಳೋದೇ ದೊಡ್ಡದು. ಈಗ ಜೊತೆಗೆ ಕೀ ಹೋಲ್ ಸರ್ಜರಿ ಅಂತೆಲ್ಲ ಕೇಳಿದ್ದೀವಿ, ರೋಬೋಟಿಕ್ ಸರ್ಜರಿ ಅಂತ ಕೇಳಿದ್ದೀವಿ. ಸೊ ಇದನ್ನು ಕೂಡ ಮಕ್ಕಳ ಮೇಲೆ ಮಾಡಲಾಗುತ್ತೆ? ಹೌದು, ಅದು ಕೂಡ ಶಿಶು ಮಗುವಿಂದ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಬರ್ತಿದ್ದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ದೊಡ್ಡದು, 10 ಮಿಲಿಮೀಟರ್ 1 ಸೆಂಟಿಮೀಟರ್ ಇನ್ಸ್ಟ್ರೂಮೆಂಟ್ಸ್ ಇತ್ತು. ಇವಾಗ ನಾವು 3 ಮಿಲಿಮೀಟರ್ ಇನ್ಸ್ಟ್ರೂಮೆಂಟ್ಸ್ ತನಕ ಬಂದಿದೆ. ನಮ್ಮ ಹಾಸ್ಪಿಟ್ಲಲ್ಲೂ ಮಾಡ್ತೀವಿ, ತುಂಬ ಕಡೆ ಮಾಡ್ತಾರೆ. ಇಂಡಿಯಾಲಂತೂ ತುಂಬ ಜಾಸ್ತಿ ಸರ್ಜನ್ಸ್ ಇದ್ದೀವಿ ಅವ್ರ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿ ದುರ್ಬಿನಲ್ಲಿ. ಅಡ್ವಾಂಟೇಜ್ ಏನಂದರೆ, ಒಂದು ಪೇರೆಂಟ್ಸ್ ಹೇಳ್ತಾರೆ ಕಟ್ ಚೆನ್ನಾಗಿದೆ ಅಂತ, ಬಟ್ ಅದು ಒಂದು ಅಡ್ವಾಂಟೇಜ್. ಆದರೆ ಮೇನ್ ಅಡ್ವಾಂಟೇಜ್ ರಿಕವರಿ ತುಂಬ ಫಾಸ್ಟಾಗಿ ಆಗುತ್ತೆ. ಈಗ ಅಪೆಂಡಿಕ್ಸ್ ಅಂತೂ ಮಾಡಿದ್ರೇನು ಅದನ್ನು ನಾವು ದುರ್ಬಿನಿಂದ ಮಾಡಿದ್ರೆ 2ನೇ ದಿನ ಮನೆಗೆ ಹೋಗ್ಬೋದು. ಒಂದು ವಾರದಲ್ಲಿ ಅವರು ಕ್ರಿಕೆಟ್, ಫುಟ್ಬಾಲ್, ಸ್ವಿಮ್ಮಿಂಗ್ ಏನು ಮಾಡ್ತಾಯಿದ್ರು ಎಲ್ಲ ಮಾಡೋಕ್ಕೆ ಸಾಧ್ಯ. ಓಪನಲ್ಲಿ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕಿಡ್ನಿ ಆಪರೇಷನ್ಸು ನಾವು ದುರ್ಬಿನಿಂದನೇ ಮಾಡ್ತೀವಿ. ಸೊ ಅದರಲ್ಲಿ ಅಡ್ವಾಂಟೇಜ್ ಏನು, ಮಗು ಲೈಫ್ಗೆ ಡಿಸ್ರಪ್ಷನ್ ಕಡಿಮೆ ಇರುತ್ತೆ. ಆಗ ತಾನೇ ಹುಟ್ಟಿದ ಮಗುವಲ್ಲಿ ನಾವು ಹೆಚ್ಚಾಗಿ ಕೇಳ್ಪಟ್ಟಂತೆ ಈಗ ಹಳದಿ ಕಾಯಿಲೆ ಅಂತ ಏನು ಹೇಳ್ತೀವಿ, ಆ ಸಮಸ್ಯೆ ವೆರಿ ಕಾಮನ್ ಅಂತ ಹೇಳ್ಬೋದು. ತುಂಬಾ ದಿನ ಸಾಮಾನ್ಯವಾಗಿ ನೋಡೋದಾದ್ರೆ ಕೆಲವೊಂದು ಮಕ್ಕಳನ್ನ ತಾಯಿ ಹತ್ರ ಕೊಡೋದೇ ಇಲ್ಲ. ಮಗು ತಾಯಿ ಎದೆ ಹಾಲನ್ನ ತಗೊಂಡು ಮಗುಗೆ ಹಾಸ್ಪಿಟಲ್ ಒಳಗಡೆನೆ ಕೊಡ್ತಿರ್ತಾರೆ. 1 ತಿಂಗಳು 2 ತಿಂಗಳು ಈ ರೀತಿಯಲ್ಲಿ ಅಡ್ಮಿಟ್ ಆಗ್ಬೇಕಾಗುತ್ತೆ. ಯಾವ ಕಂಡೀಷನ್ ಅಂತ ಹೇಳ್ತೀರಿ? ಆ ಸಂದರ್ಭದಲ್ಲೂ ಶಸ್ತ್ರಚಿಕಿತ್ಸೆ ಅಗತ್ಯತೆ ಇರುತ್ತಾ? ಒಂದು ವೆರಿ ಸ್ಮಾಲ್ ನಂಬರ್, ಅದಕ್ಕೆ ಬಿಲಿಯರಿ ಅಟ್ರೀಸಿಯಾ ಅಂತೀವಿ. ಸೊ ಜಾಂಡಿಸ್ ಬರೋದು ತುಂಬಾ ಕಾಮನ್ ಮಕ್ಕಳಲ್ಲಿ. ಅದಕ್ಕೆ ನಿಮ್ಮ ಪೀಡಿಯಾಟ್ರಿಷಿಯನ್ ಚೆಕ್ ಮಾಡ್ತಾರೆ ಯಾವ ಕಾರಣ ಇದೆ ಅಂತ. ಮೆಜಾರಿಟಿ ಆಫ್ ದ ಟೈಮ್ ಅದು ಮೆಡಿಸಿನ್ ಇಲ್ಲ ಸಮ್ ಮೆಡಿಕಲ್ ಪ್ರಾಬ್ಲಮ್ ಇಂದ ಇರುತ್ತೆ. ಆದರೆ ಒಂದೊಂದು ಮಗುಗೆ ಎಲ್ಲಿ ನಮ್ಮ ಪಿತ್ತ, ಲಿವರಿಂದ ಪಿತ್ತ ನಮ್ಮ ಕರಳಿಗೆ ಸೇರುತ್ತೋ ಆ ಪೈಪ್ ಸರಿ ಇರಲ್ಲ. ಆವಾಗ ಪಿತ್ತ ಒಳಗೆ ಲಿವರಲ್ಲೇ ನಿಂತ್ಕೊಳ್ಳುತ್ತೆ. ಆ ಮಗುಗೆ ಮೋಷನ್ ಕಲರ್ ಬಂದು ಸಾಮಾನ್ಯ ಯೆಲ್ಲೋ ಕಲರ್, ಬ್ರೌನ್ ಕಲರ್ ಬರಲ್ಲ, ಬಿಳಿದು ಬರುತ್ತೆ. ಸೊ ಬಿಳಿ ಮೋಷನ್ ಬಂದರೆ ಅದು ನಮಗೆ ಡೇಂಜರ್ ಸೈನ್. ಯಾಕಂದರೆ ಪಿತ್ತ ಕೆಳಗೆ ಸೇರ್ತಾ ಇಲ್ಲ, ಲಿವರ್ಗೆ ಏಟ್ ಬಿಲಿಯರಿ ಅಟ್ರೀಸಿಯಾ ಅಂತೀವಿ. ಇನ್ನೊಂದು ಕೊಲೈಡೋಕಲ್ ಸಿಸ್ಟ್ ಅಂತೀವಿ. ಅದ್ರ ಎರಡರಲ್ಲೂ ಪಿತ್ತ ಕಟ್ಕೊಳ್ಳುತ್ತೆ. ಆ 2 ಪರಿಸ್ಥಿತಿಯಲ್ಲಿ ನಮಗೆ ಹೋಗಿ ಆಪರೇಷನ್ ಮಾಡಬೇಕು. ಇನ್ನು ತುಂಬಾ ಜನರಿಗೆ ಅಂದ್ರೆ ಉಸಿರಾಟದ ಸಮಸ್ಯೆ ಜೊತೆಗೆ ಕಾಫ್ ಸಮಸ್ಯೆ, ಮಕ್ಕಳು ಬೆಳೀತಾ ಇದ್ದಂತೆ ಕಾಫ್ ಸಮಸ್ಯೆ ಅಂತೂ ವೆರಿ ಕಾಮನ್. ತುಂಬಾ ಜನರು ಹೇಳ್ತಿರ್ತಾರೆ ಈಗ ತುಂಬಾ ನೆಗಡಿ ಆಗ್ತಾ ಇರುತ್ತೆ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಕರ್ಚೀಫ್ ಕೊಟ್ಟು ಮಕ್ಕಳಿಗೆ ನೋಡ್ಕೊಳಕ್ ಬಿಟ್ಬಿಡ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲ, ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಾರೆ, ಮೆಡಿಸಿನ್ ತಗೊಳ್ತಾರೆ, ಅದನ್ನ ಕ್ಲಿಯರ್ ಆಗಲಿ. ಕೆಲವರು ಹೇಳ್ತಾರೆ ನ್ಯಾಚುರಲ್ ಪ್ರೋಸೆಸ್ ಅಂತ ಹೇಳ್ತಾರೆ. ಬಟ್ ತುಂಬಾ ಮಕ್ಕಳಿಗೆ ಒಂದು 5-10 ವರ್ಷ ಆದ್ರೂ ಕೂಡ ಅದೇ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅಂದ್ರೆ ಯಾವ ಸ್ಟೇಜ್ ಇರ್ಬೋದು ಅಂತಾರೆ ಇದು? ವೆರಿ ಗುಡ್. ಇದರಲ್ಲೂ ನನ್ನ ಆನ್ಸರ್ ಸೇಮೇ. ಸಾರಿ, ನಾನು ಬೋರ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ವೆಶ್ಚನ್ಗೆ ನನ್ನ ಆನ್ಸರ್ ಮೆಜಾರಿಟಿಯಲ್ಲಿ ಆಪರೇಷನ್ ಬರೋದಿಲ್ಲ. ಸೊ ಅವ್ರಿಗೆ ಕಾಫ್ ಬರೋಕ್ಕೆ ತುಂಬ ಕಾರಣಗಳಿರ್ಬೋದು. ಆಸ್ತಮಾ ಇರ್ಬೋದು, ರಿಯಾಕ್ಷನ್ ಇರ್ಬೋದು. ನೀವು ಹೇಳ್ದಂಗೆ ಆಂಟಿಬಯೋಟಿಕ್ ಸ್ವಲ್ಪ ಜನ ತುಂಬ ಕೊಡ್ತಾರೆ. ಪೇರೆಂಟ್ಸೇ ಸೆಲ್ಫ್ ಮೆಡಿಕೇಟ್ ಮಾಡ್ಕೊತಾರೆ. ಮೆಜಾರಿಟಿ ನೆಗಡಿಯಲ್ಲಿ ಬೇಕಿರಲ್ಲ ಆಂಟಿಬಯೋಟಿಕ್. ಈಗ ಕಾಫ್ ಹೇಳ್ತಿರ್ತಾರೆ ಅಂದ್ರೆ ಎದೆಗೂಡಲ್ಲಿ ಕಟ್ಕೊಂಡಿರುತ್ತೆ, ಅದು ಥಿಕ್ ಆಗ್ತಿದೆ. ಅದೇ ನ್ಯೂಮೋನಿಯಾ ಬಂದಾಗ, ಸಪೋಸ್ ಅದು ನ್ಯೂಮೋನಿಯಾ ಅಂದರೆ ನಾವು ಲಂಗ್ಸಲ್ಲಿ ಇನ್ಫೆಕ್ಷನ್ ಬಂದ್ಬಿಡುತ್ತೆ, ಇಲ್ಲಿರೋ ಇನ್ಫೆಕ್ಷನ್ ಲಂಗ್ಸಲ್ಲಿ ಸೇದ್ಬಿಡುತ್ತೆ. ಅದಕ್ಕೆ
ನ್ಯೂಮೋನಿಯಾ ಅಂತ. ಅದರಲ್ಲೂ 90% ಅವರು ಔಷಧಿಯಲ್ಲಿ ಸರಿ ಮಾಡ್ಕೋತಾರೆ. ಒಂದೊಂದ್ಸಲ ಆ ಇನ್ಫೆಕ್ಷನ್ ಪಕ್ಕದಲ್ಲಿ ಸೀವ್ ಕಟ್ಕೊಳ್ಳುತ್ತೆ. ಈಗ ನನಗೆ ಕಣ್ಣಲ್ಲಿ ಇನ್ಫೆಕ್ಷನ್ ಹೋದ್ರೆ ನೀರು ಸೋರ್ತಾನೆ ಇರುತ್ತೆ, ನೀರು ಆಚೆ ಬಂದ್ಬಿಡುತ್ತೆ, ನೆಗಡಿ ಇದ್ರೆ ಸೋರ್ತಾ ಇರುತ್ತೆ. ಅದೇ ತರ ಸೋರೋದು ಎದೆ ಒಳಗಾದಾಗ ಅದಕ್ಕೆ ಆಚೆ ಬರೋದಕ್ಕೆ ರಸ್ತೆ ಸಿಗಲ್ಲ. ಸೊ ಅವಾಗ ಅಲ್ಲಿ ಕಿವಿ ಕಟ್ಕೊಂಡ್ರೆ ಅವಾಗ ನಾವು ತೆಗಿಬೇಕು. ಇನ್ನೊಂದು ಕಾಮನ್ ಕಾರಣ ಏನಂದ್ರೆ, ನನ್ನ ಮಗು ಚೆನ್ನಾಗಿದ್ದ, ನಿನ್ನೆ ತನಕ ಅಬ್ಸಲ್ಯೂಟ್ಲಿ ಚೆನ್ನಾಗಿದ್ದ, ಸಡನ್ ಆಗಿ ಕೆಮ್ಮು ಶುರು ಆಯ್ತು ಅವನಿಗೆ 2 ದಿನದಿಂದ, ಗೊರ ಗೊರ ಶಬ್ದ ಬರ್ತಾ ಇದೆ, ವೀಸಿಂಗ್ ಯಾವತ್ತೂ ಇರಲಿಲ್ಲ ಇವತ್ತು ಬಂತು ಅಂದ್ರೆ ಏನೋ ಅವರು ಬಾಯಲ್ಲಿ ಹಾಕೊಂಡು ಅದು ಹೋಗಿ ಅವ್ರ ಶ್ವಾಸಕೋಶ ಸಿಕ್ಕಾಕೊಳ್ಳುತ್ತೆ. ಏನೋ ಕಡಲೆ ಬೀಜ, ಬೇರೆ ಏನಾದರೂ ಸಣ್ಣ ಬೀಜ, ಇವತ್ತಿಗೆ ಈ ಥರ್ಮೋಕೋಲ್ ಪೀಸಸ್ ಆಟ ಆಡ್ತಾ ಇರ್ತಾರೆ, ಮ್ಯಾಗ್ನೆಟ್ಸ್ ಆಟ ಆಡ್ತಾ ಇರ್ತಾರೆ, ಅದೆಲ್ಲ ಬರುತ್ತೆ. ಇದು ನಮಗೆ ಬರೋ ಲೈಫ್ ಥ್ರೆಟನಿಂಗ್ ಎಮರ್ಜೆನ್ಸಿ. ಅಂದರೆ ಚೆನ್ನಾಗಿದ್ದ ಮಗು ಸಡನ್ನಾಗಿ ಕೆಮ್ಮು ಶುರುವಾಯಿತು, ಜ್ವರ ಇಲ್ಲ ಏನು ಇಲ್ಲ ಅಂದರೆ ಅವ್ರಿಗೆ ಏನೋ ಹೋಗಿ ಅಂಟ್ಕೊಂಡಿದೆ ಅಂತ ಅರ್ಥ. ಅದಕ್ಕೆ ಫಾರಿನ್ ಬಾಡಿ ಅಂತೀವಿ. ಇದರಲ್ಲಿ ಒಂದು ಪೇಷಂಟ್ದು ಕತೆ ನಿಮ್ಗೆ ಹೇಳಬೇಕು. ಅವರು ಬಂದಿದ್ರು ಇದೇ ಥರ ಮಧ್ಯರಾತ್ರಿಯಲ್ಲಿ. ಅದು ಲೈಫ್ ಥ್ರೆಟ್ನಿಂಗ್, ಜೀವಕ್ಕೆ ಅಪಾಯ ಆಗುತ್ತೆ. ಯಾಕಂದರೆ ಕಡಲೆ ಬೀಜ ಹೋಗಿ ಅಲ್ಲಿ ಕುಂತ್ಕೊಂಡ್ಬಿಟ್ರೆ ಶ್ವಾಸಕೋಶದಲ್ಲಿ, ಅವ್ರಿಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ನಾವು ಒಳಗೆ ಕ್ಯಾಮ್ರಾ ಹಾಕಿ ದೊಡ್ಡ ಒಂದು ಕಡಲೆ ಬೀಜ ತೆಗೆದುಬಿಟ್ಟು ಪೇರೆಂಟ್ಸಿಗೆ ಕೊಟ್ಬಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಕಳಿಸ್ಬಿಟ್ವಿ ಮನೆಗೆ. ಒಂದು 6 ತಿಂಗಳಾದಮೇಲೆ ಮತ್ತೆ ಬಂದ ಅದೇ ಮಗು, ಅದೇ ಥರ ಕೆಮ್ಮು. ಸೊ ನನಗಂತೂ ಸ್ವಲ್ಪ ಡೌಟ್ ಆಯ್ತು, ನಾನೇನು ಮಿಸ್ ಮಾಡಿಬಿಟ್ಟು ನಾವು ಹೋದ್ಸಲ ಅಂತ ಮತ್ತೆ ಕ್ಯಾಮ್ರಾ ಹಾಕಿದ್ದೆ, ಮತ್ತೆ ಕಡಲೆ ಬೀಜ ಸಿಕ್ತು. ಸರಿ, ನನಗೂ ಫಸ್ಟು ಇಂಪ್ರೆಷನ್ ಆಗಿದ್ದು ಏನಪ್ಪ ನಾನು ಬಿಟ್ಬಿಟ್ಟು ನಾವು ಹೋದ್ಸಲ ತೆಗ್ದಿಲ್ವಾ ಅಂತ. ಮತ್ತೆ ಗೊತ್ತಾಯ್ತು ಅವರು ಕಡಲೆ ಬೀಜ ಫಾರ್ಮರ್ಸ್, ಅವ್ರ ಮನೆಯಲ್ಲಿ ಫ್ಲೋರೆಲ್ಲಲ್ಲಿ ಇರುತ್ತೆ. ಇದು ಯಾಕೆ ಈಗ ಹೇಳ್ತಾರೆ ಅಂದರೆ, ಇದು ಜ್ಞಾಪಕ ಇರಬೇಕು ನಮ್ಗೆ. ಈ ಮಟ್ಟಿಗೆ ಇನ್ನೊಂದು ಏನು ನೋಡ್ತಾ ಇದೀವಿ ಅಂದರೆ, ಈಗ ನಮ್ಮ ಆನ್ಲೈನ್ಸಲ್ಲಿ ಮಕ್ಕಳಿಗೆ ಟಾಯ್ಸ್ ತಗೋತಾರಲ್ಲ, ಎಲ್ಲ ಸಣ್ಣ ಸಣ್ಣ ಮ್ಯಾಗ್ನೆಟ್ಸ್ ಒಂದೊಂಥರ ಶೇಪಲ್ಲಿ ಮಾಡ್ತಾ ಇದೆ. ಅದು ತುಂಬಾನೇ ಡೇಂಜರಸ್, ತುಂಬಾನೇ ಡೇಂಜರಸ್. ಯಾಕಂದರೆ ಮಗು ಅದು ಗೊತ್ತಾಗದೆ ಹಾಕೋತಾರೆ ಬಾಯಲ್ಲಿ. ಪೇರೆಂಟ್ಸು 8 ವರ್ಷದ ಮಗುಗೆ ತಗೊಂಡಿದ್ದಾರೆ ಆಟ ಆಡೋಕ್ಕೆ, ಮನೆಯಲ್ಲಿ 3 ವರ್ಷದ ಮಗು ಕೂಡ ಇದೆ, ಅವರು ತಗೊಂಡು ಹಾಕೋತಾರೆ. ಆ ಮ್ಯಾಗ್ನೆಟ್ ಹೋಗಿ ಕರಳಿಗೆ ಡ್ಯಾಮೇಜ್ ಮಾಡುತ್ತೆ. ಅದು ಎಮರ್ಜೆನ್ಸಿಲಿ ಬಂದು ಆಪರೇಷನ್ ಮಾಡಬೇಕು. ಅಂದ್ರೆ ಈಗ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಹೇಳ್ತಾ ಇದ್ರೆ, ತುಂಬಾ ಮಕ್ಕಳು ಈಗ ಕಾಯಿನ್ಸ್ ಎಲ್ಲ ನುಂಗಿ ತಿರ್ಕೊಂಡಿರೋದು ಕೇಳಿದೀವಿ. ಏನೋ ಒಂದು ಪೆನ್ಸಿಲ್ ಆಟ ಆಡ್ತಾ ಇರ್ತಾರೆ, ಕಿವಿ ಒಳಗಡೆ ಹಾಕೊಂಡು ಬಿಡ್ತಾರೆ. ಅದು ಕೂಡ ಆ ಟೈಮಲ್ಲಿ ಕೂಡ ಶಸ್ತ್ರಚಿಕಿತ್ಸೆ ಇಮಿಡಿಯೇಟ್ ಆಗಿ ಮಾಡಬೇಕಾಗುತ್ತೆ, ಅಥವಾ ಬೇರೆ ಸಮಸ್ಯೆಗಳು ತಂದೊಡ್ಡಬಹುದು? ಹೌದು. ಸಪೋಸ್ ತುಂಬಾ ಸಣ್ಣ ಪೀಸ್ ಇದೆ ಅಂದ್ರೆ, ಕಾಯಿನ್ ಒಂದು ಸಣ್ಣ ಕಾಯಿನ್ ಹೋಗಿದೆ ಅಂದ್ರೆ ಅಬ್ಸರ್ವ್ ಮಾಡ್ಬೋದು. 1 ದಿನ 2 ದಿನ ಎಕ್ಸ್ರೇ ತಗೊಂಡು ಅದು ಮೂವ್ಮೆಂಟ್ ಇದೆ ಅಂತ. ಕಾಯಿನಲ್ಲಿ ನನಗೆ ಭಯ ಇಲ್ಲ, ನಂಗೆ ಭಯ ಇರೋದು ಮ್ಯಾಗ್ನೆಟ್ಸ್ ಇಂದ. ಇನ್ನೊಂದು ಮಕ್ಕಳು ಮೂಗಲ್ಲಿ ಏನಾದ್ರು ಚುಚ್ಕೊಂಡ್ಬಿಡ್ತಾರೆ, ಥರ್ಮೋಕೋಲ್ ಹಾಕ್ಬಿಡ್ತಾರೆ, ಪೇಪರ್ ಹಾಕ್ಬಿಡ್ತಾರೆ, ಅದೆಲ್ಲ ತೆಗೆದ್ಬಿಡೋದು ಬೆಟರ್. ಅದು ಒಳಗಿದ್ದು ಗಲೀಜಾಗಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ. ಹಾಗೆ ನೀವು ಹೇಳ್ತಾ ಇದ್ರಿ ಶಸ್ತ್ರಚಿಕಿತ್ಸೆಗಳು ಅಂತಂದ್ರೆ, ಈಗ ಒಮ್ಮೆ ಏನಾದರೂ ಶಸ್ತ್ರಚಿಕಿತ್ಸೆಗೊಳಗಾದ್ರೆ ಮಕ್ಕಳುಗಳಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರ್ಬೋದು, ನಂತರದಲ್ಲಿ ಲೈಫ್ ಸ್ಟೈಲ್ ಅಂತಂದ್ರೆ ನಾರ್ಮಲ್ ಲೈಫ್ ಸ್ಟೈಲ್ನ ಲೀಡ್ ಮಾಡಬಹುದಾ ಅವರು? ಮೆಜಾರಿಟಿ ಕೇಸಸ್ಸಲ್ಲಿ ಹೌದು, ಹೌದು. ವೆದರ್ ಓಪನ್ ಮಾಡಿದ್ರು, ಯಾಕಂದರೆ ಮಕ್ಕಳಲ್ಲಿ ಅಡ್ವಾಂಟೇಜ್ ಏನು ನಾನು ಹೇಳಿದಾಗ, ಒಂದು ಹೀಲಿಂಗ್ ತುಂಬ ಸುಪೀರಿಯರ್ ಆಗಿರುತ್ತೆ, ಮತ್ತು ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಇನ್ನೊಂದು ಕ್ವೆಶನ್, ಯಾಕಂದರೆ ಈಗ ಇತ್ತೀಚಿನ ಕಾಮನ್ ಆಗಿ ನೋಡ್ತಾ ಇದ್ದೀವಿ, ಈಗ ಅನಸ್ತೇಷಿಯಾ ಅಂತ ಕೇಳ್ತೀವಿ, ಆಪರೇಷನ್ ಟೈಮಲ್ಲಿ ಕೊಡುವಂಥದ್ದು. ಈಗ ಬೇರೆ ಬೇರೆ ಹಾಸ್ಪಿಟಲ್ಗಳಂದರೆ ಅಲ್ಲಿ ಡಾಕ್ಟರ್ಸ್ಗಳು ಬೇರೆ ಬೇರೆ ಅಂದರೆ ಮಕ್ಕಳನ್ನ ಎಳೆ ಮಕ್ಕಳಾಗಿರೋದ್ರಿಂದ, ಸೊ ಅದು ಕಂಡೀಷನ್ಸ್ ನೋಡ್ಕೊಳ್ಬೇಕು, ಜೊತೆಗೆ ಪ್ರಮಾಣದಲ್ಲಿ ಎಷ್ಟು ಕೊಡಬೇಕು ಅದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಮಕ್ಕಳು ಕೋಮಾಗಿ ಹೋಗೋ ಚಾನ್ಸಸ್ಗಳು ನಾವು ನೋಡಿರ್ತೀವಿ. ಸೊ ಇದ್ರ ಬಗ್ಗೆ ಇದೆ ತುಂಬ ದೊಡ್ಡ ಭಯ ಇರೋದು ಪೇರೆಂಟ್ಸ್ಗೆ. ನಮಗೂ ಕೂಡ ಆಲ್ವೇಸ್ ನಾವು ಎಚ್ಚರದಲ್ಲಿ ಇರ್ತೀವಿ. ಪ್ರತಿ ಸಲ ಮಗು ಅನಸ್ತೇಸಿಯಾ ಹೋಗ್ತಾ ಇದೆ ಅಂದರೆ ನಾವು ಕೂಡ ಫುಲ್ 100% ಅಲರ್ಟಲ್ಲಿ ಇರ್ತೀವಿ. ಈಗ ನಾವು ಕೇಳಿರ್ತೀವಿ, ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ, ಟಿ ವಿಯಲ್ಲಿ ಬಂದಿರುತ್ತೆ, ಇಲ್ಲಿ ಅನಸ್ತೇಸಿಯಾ ಕೊಟ್ಟಿದ್ರು ಮಗುಗೆ ಈ ಥರ ಆಯಿತು, ಈ ಥರ ಆಕ್ಸಿಡೆಂಟ್ ಆಯಿತು, ಜೀವಕ್ಕೆ ಅಪಾಯ ಆಯಿತು ಅಂತ. ಸೊ ಅದು ಆಗುತ್ತೆ. ಆದರೆ ಅದು ಆಗದೋ ಇರೋದಕ್ಕೆ ಮೇನ್ ಪ್ರಿಕಾಷನ್ ಏನಂದರೆ, ಮಕ್ಕಳಿಗೇನೆ ಅನಸ್ತೇಸಿಯಾ ಕೊಡೋ ಡಾಕ್ಟರ್ಸು ಇದ್ದಾರೆ. ಇದೆಲ್ಲ ಲಾಸ್ಟ್ ಈಗ 10-15 ವರ್ಷದಿಂದ ಬಂದಿರೋದು. ಅವರು ಬರೀ ಮಕ್ಕಳಿಗೇನೆ ಕೊಡೋದಕ್ಕೆ ಸ್ಪೆಷಲೈಸ್ ಆಗಿದ್ದಾರೆ. ಈಗ ನಾವು ಹೆಂಗೆ ಬರೀ ಮಕ್ಕಳಿಗೇನೆ ಮಾಡ್ತೀವಿ, ನಾವು ಕ್ವಾಲಿಫೈ ಆಗಿರೋದು ಎಲ್ಲರಿಗೂ ಮಾಡೋಕ್ಕೆ, ಬಟ್ ನಾವು ಎಲ್ಲ ನಮ್ಮ ಸ್ಪೆಷಾಲಿಟಿನ ಇಲ್ಲಿ ಇಟ್ಕೊಂಡಿದ್ದೀವಿ. ಅದೇ ಥರ ಅನಸ್ತೇಸಿಯಾ ಕೊಡೋದು ಕೂಡ ಸ್ಪೆಷಲಿಸ್ಟ್ ಇದ್ದಾರೆ. ಅವರಿದ್ದಾಗ ಅವ್ರ ಅಪ್ರೋಚ್ ಬೇರೆ ಥರ ಇತ್ತು. ಇಷ್ಟಿದ್ರೇನು ಎಮರ್ಜೆನ್ಸಿ ಸರ್ಜರಿ ಬಿಟ್ಟು ಪ್ಲ್ಯಾನ್ ಮಾಡಿದ ಸರ್ಜರಿಗೆ ನಾವು ಯಾವತ್ತೂ ಪೇರೆಂಟ್ಸ್ಗೆ ಮಗುಗೆ ಅನಸ್ತೇಸಿಯಾ ಡಾಕ್ಟರ್ ಹತ್ರ ಕಳಿಸ್ತೀವಿ. ಅವರು ಅದಕ್ಕೆ ಮುಂಚೆನೇ ಒಂದು ಚೆಕಪ್ ಮಾಡ್ಕೋತಾರೆ, ಪೇರೆಂಟ್ಸ್ ಹತ್ರ ಮಾತಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಹಿಂಗೆ ಹೀಗೆ. ಪೇರೆಂಟ್ಸ್ಗೂ ಸ್ವಲ್ಪ ಅದು ಭಯ ಕಡಿಮೆ ಇರುತ್ತೆ. ಮತ್ತು ಯೂಶ್ವಲ್ ಆಗಿ ನಾರ್ಮಲ್ ಸರ್ಜರೀಸ್, ನಾವು ಹೇಗೆ ಡೇ ಕೇರ್ ಸರ್ಜರೀಸ್ ಮಾಡ್ತೀವಿ, ಆಪರೇಷನ್ ಆದಮೇಲೆ ವಿದಿನ್ 5 to 10 minutes ಅವ್ರಿಗೆ ಎಚ್ಚರ ಬಂದುಬಿಡುತ್ತೆ, ಅಮ್ಮ ಅಪ್ಪ ಜೊತೆ ಇರ್ತಾರೆ.
ವಿದಿನ್ 1 or 2 hours ಅವ್ರಿಗೆ ಹಾಲು ಕೊಡಿಸೋಕೆ ಸಾಧ್ಯ, ಅವತ್ತೇ ಮನೆಗೆ ಕಳ್ಸೋಕ್ಕಾಗುತ್ತೆ. ಕೆಲವೊಂದು ಮಕ್ಳಿಗೆ ಅಂದ್ರೆ ಬ್ರೈನ್ ಸರ್ಜರಿ ಎಲ್ಲ ಮಾಡಬೇಕಾದ್ರೆ ಅಂದ್ರೆ ಎಚ್ಚರ ಇದ್ಕೊಂಡೇ ಅಥವಾ ಸಂಗೀತಗಳನ್ನ ಕೇಳ್ಕೊಂಡು ನಾವು ಆ ರೀತಿ ವಿಡಿಯೋಸ್ ನೋಡಿದೀವಿ, ಅದು ನಿಜನಾ? ಅದು ಅಡಲ್ಟ್ಸ್ ಅಲ್ಲಿ, ಅದು ಮೇನ್ಲಿ ಅಡಲ್ಟ್ಸ್ ಅಲ್ಲಿ ಆಗುತ್ತೆ. ಮಕ್ಕಳು ಕೋಆಪರೇಟ್ ಮಾಡೋದು ತುಂಬಾ ಕಷ್ಟ ಅದರಲ್ಲಿ, ಯಾಕಂದ್ರೆ ಅವರು ತುಂಬಾ ಮೂವ್ಮೆಂಟ್ ಅಲ್ಲಿ ಇರ್ತಾರೆ. ಸ್ವಲ್ಪ ಅವ್ರು ಅಡಾಲಸೆಂಟ್ ಏಜ್ ಬಂದ ಮೇಲೆ ಅವ್ರಿಗೆ ನಾವು ಆ ಥರ ಹೇಳ್ಕೊಂಡು ಮಾಡ್ಬೋದು. ಅದು ನ್ಯೂರೋ ಸರ್ಜರಿ, ಅದು ಬ್ರೈನ್, ನಾವು ಅದು ಮಾಡಲ್ಲ. ನಾವು ಬ್ರೈನ್ ಮತ್ತೆ ಹಾರ್ಟ್ ಇದೆರಡು ನಾವು ಮಾಡಲ್ಲ. ಹಾರ್ಟ್ಲೆಸ್ ಅಂತಿಲ್ಲ, ಬಟ್ ಇದೆರಡು ಬಿಟ್ಟು ನಾವು ಎದೆ ಮತ್ತೆ ಕಿಡ್ನಿ ಮತ್ತೆ ಕರಳು ಮತ್ತೆ ನೆಕ್ಕಲ್ಲಿ ಮಕ್ಕಳಲ್ಲಿ ತುಂಬಾ ಗಡ್ಡೆಗಳು ಬರುತ್ತೆ, ನೆಕ್ಕಲ್ಲಿ ಅದು ತುಂಬಾ ಕಾಮನ್ ಪ್ರಾಬ್ಲಮ್. ಅದು ನೋಡೋದು ಅದೆಲ್ಲ. ಅಂದ್ರೆ ಈ ರೀತಿ ಗಡ್ಡೆಗಳು ಕಾಣಿಸ್ಕೊಂಡ ತಕ್ಷಣ ಅಂದ್ರೆ ಅದು ಯಾವ ಗಡ್ಡೆಗಳು ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರಲ್ಲ. ಕೆಲವೊಮ್ಮೆ ಏನೋ ಇನ್ಫೆಕ್ಷನ್ ಆಗಿರುತ್ತೆ, ಊದ್ಕೊಳ್ಳುತ್ತೆ, ಅದು ಸ್ವೆಲ್ಲಿಂಗ್ ಆಗುತ್ತೆ, ಟ್ಯಾಬ್ಲೆಟ್ ಅಲ್ಲಿ ಹೋಗ್ಬಿಡುತ್ತೆ. ಅಂದ್ರೆ ಯಾವ ರೀತಿ ಗಡ್ಡೆಗಳನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕು ಪೇರೆಂಟ್ಸ್? ಯೂಶಲಿ 3 ವಾರಕ್ಕಿಂತ ಜಾಸ್ತಿ ಗಡ್ಡೆ ಹೋಗಿಲ್ಲ, 3 ವಾರದ ಆಯ್ತು ಹಂಗೇನೆ ಇದೆ, ದಪ್ಪ ಆಗ್ತಾ ಇದೆ ಅಂದ್ರೆ ಅವಾಗ ನಿಮ್ಮ ಪೀಡಿಯಾಟ್ರಿಷಿಯನ್ ಫಸ್ಟ್ ನೋಡ್ತಾರೆ. ಅವ್ರು ನೋಡ್ಬಿಟ್ಟು 3 ವಾರ ದಾಟ್ಬಿಡ್ತು ಇನ್ನೂ ಕಡಿಮೆ ಆಗಿಲ್ವಲ್ಲ, ಅವಾಗ ನಮ್ಗೆ ಇನ್ವಾಲ್ವ್ ಮಾಡ್ತಾರೆ. ಯಾಕಂದ್ರೆ ಒಂಚೂರು ದೊಡ್ಡ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ, ಅವಾಗ ನಾವು ಅದನ್ನ ಟೆಸ್ಟ್ ಮಾಡಿ ಅದಕ್ಕೆ ಹೆಲ್ಪ್ ಮಾಡ್ತೀವಿ ಅಷ್ಟೇ. ಅಂದ್ರೆ ಮೂತ್ರ ವಿಸರ್ಜನೆ ಮಾಡೋದ್ರಲ್ಲೂ ಕೂಡ ಮಕ್ಕಳಿಗೆ ತುಂಬಾ ರೀತಿ ಸಮಸ್ಯೆಗಳನ್ನ ಕೇಳ್ತಾ ಇದ್ದೇವೆ. ಅಂದ್ರೆ ಆ ಸಿಚುಯೇಷನ್ ಅಲ್ಲೂ ಕೂಡ ಅಂದ್ರೆ ಎಮರ್ಜೆನ್ಸಿ ಕೇರ್ ಅಲ್ಲಿ ಹೋಗ್ಬೇಕಾಗತ್ತಾ, ಶಸ್ತ್ರಚಿಕಿತ್ಸೆ ಅಗತ್ಯತೆ ಇರುತ್ತೆ, ಯಾವ ಕಂಡೀಷನ್ಸ್ ಬೇಕಾಗುತ್ತೆ? ಜನರಲಿ ಯೂರಿನರಿ ಸಿಸ್ಟಮ್ ಅಲ್ಲಿ ಎಮರ್ಜೆನ್ಸಿ ಸರ್ಜರಿ ಬರಲ್ಲ, ಅಲ್ಲಿ ನಾವು ಟೆಸ್ಟ್ ಮಾಡಿ ಪ್ಲಾನ್ ಆಗಿ ಮಾಡಬೇಕು. ಅದು ಕೂಡ ಅಗೇನ್ ಸ್ಮಾಲ್ ನಂಬರ್ ಅಲ್ಲೇ ಮಾಡಬೇಕು. ಈಗ ಮಕ್ಕಳಲ್ಲಿ ಒಂದು ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾನೆ ಇದೆ ಎಲ್ಲ ಕಡೆ ಲೋಕದಲ್ಲಿ, ನಮ್ಮ ಇಂಡಿಯಾಲೂ ಅಷ್ಟೇ, ಬೇರೆ ಬೇರೆ ವಯಸ್ಸುಗಳಲ್ಲಿ. ಅದು ಕಾರಣಕ್ಕೆ ನಾನು 1 ನಿಮಿಷಕ್ಕೆ ಹೋಗ್ತೀನಿ. ಇನ್ನೊಂದು ಅಲ್ಲಿ ಬ್ಲಾಕ್ ಇರ್ಬೋದು, ಇಲ್ಲ ಏನಾದರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರ್ಬೋದು, ಆ ನಂಬರ್ ಸಣ್ಣನೇ, 10 to 15%. ಆ ಥರ ಪ್ಲ್ಯಾನ್ ಮಾಡಿ ನಾವು ಟೆಸ್ಟ್ ಮಾಡಿ ಮಾಡಬೇಕು, ಎಮರ್ಜೆನ್ಸಿಲಿ ಬರಲ್ಲ. ಓಕೆ, ಇನ್ಫೆಕ್ಷನ್ಸ್ ಯಾಕೆ ಜಾಸ್ತಿ ಆಗ್ತಾಯಿದೆ? ಈಗ ಸ್ಕೂಲ್ ಹೋಗೋ ಮಕ್ಕಳು, ಹುಡುಗಿರು ಎಸ್ಪೆಷಲಿ ಸ್ಕೂಲ್ ಹೋಗ್ತಾರೆ, ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ, ನಾನು ಕಂಟ್ರೋಲ್ ಮಾಡಿ ಇಟ್ಕೋತೀನಿ. ಒಂದೊಂದು ಪೇರೆಂಟ್ಸು ಹೆಮ್ಮೆಯಿಂದ ಹೇಳ್ತಾರೆ, ನನ್ನ ಹುಡುಗಿ ತುಂಬ ಸ್ಟ್ರಾಂಗು, 8 hours ತನಕ ಯೂರಿನ್ ಇಟ್ಕೋತಾಳೆ, ಅಷ್ಟು ಶಕ್ತಿ ಇದೆ ಅಂತ. ಅದು ಆ್ಯಕ್ಚುಲಿ ಶಕ್ತಿ ಅಲ್ಲ, ದಟ್ ಈಸ್ ಆ್ಯಕ್ಚುಲಿ ಕಾಸಿಂಗ್ ಡಬಲ್ ದ ಡ್ಯಾಮೇಜ್. ಅದು ಬ್ಲಾಡರಲ್ಲಿ ಯೂರಿನ್ ಇಟ್ಕೊಂಡು ಪ್ರೆಷರ್ ಜಾಸ್ತಿ ಆಗಿ ಕಿಡ್ನಿಗೆ ಹೋಗಿ ಏಟ್ ಬೀಳೋ ಪರಿಸ್ಥಿತಿ ಕೂಡ ಬಂದಿದೆ. ಸೊ ಶಾರ್ಟ್ ಮೆಸೇಜ್ ಅಂದರೆ ಯೂರಿನ್ನ ನಾವು 3 hours ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು, ಪಾಸ್ ಮಾಡೋಕ್ಕೆ. ಸ್ಕೂಲಲ್ಲಿ ಕೂಡ ನಾವು ಅದು ಬ್ರೇಕ್ ಟೈಮ್ನ ರೀಸೆಸ್ ಅಂತೀವಿ, ಮತ್ತೆ ಕನ್ನಡದಲ್ಲಿ ರೀಸೆಸ್ ಅಂದ್ರೆ ಯೂರಿನ್ ಪಾಸ್ ಮಾಡೋದು ಸೇಮ್ ವರ್ಡ್ ಇರೋದು. ಸೊ ರೆಗ್ಯುಲರ್ ಆಗಿ ಯೂರಿನ್ ಪಾಸ್ ಮಾಡಬೇಕು, ಹೈಜೀನ್ ಇಕ್ಬೇಕು, ಡೈಪರ್ಸ್ನ ಆದಷ್ಟು ಕಡಿಮೆ ಯೂಸ್ ಮಾಡೋದು ಬೆಟರ್ ಸಣ್ಣ ಮಕ್ಕಳಲ್ಲಿ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಡಾಕ್ಟರ್ ಆಂಟೋನಿ ರಾಬರ್ಟ್ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ರೈನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್, ಮಾರತ್ಹಳ್ಳಿ, ಬೆಂಗಳೂರು. ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 8884433330, ಮತ್ತೊಂದು ಸಂಖ್ಯೆ 18002122. ಹಾಗೆ ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ: www.rainbowhospital.in ಗೆ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಪಡ್ಕೊಳ್ಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.